ಮೂಡುಬಿದ್ರೆ ಅಂತ ಹೆಸರು ಕೇಳ್ತಿದ್ದ ಹಾಗೆ ನಮಗೆ ನೆನಪು ಬರದೆ ಈ 1000 ಕಂಬದ ಬಸದಿ. ಈ ಸಾವಿರಾರು ಕಂಬಗಳಿಂದ ರಚಿಸಲ್ಪಟ್ಟ ಈ 1000 ಕಂಬದ ಬಸದಿಯ ಬಗ್ಗೆ ಈ ವಿಡಿಯೋ ಮುಖಾಂತರ ನಾನು ನಿಮಗೆ ತಿಳಿಸ್ಕೊಡ್ತೀನಿ. ಅದಕ್ಕಿಂತ ಮುಂಚೆ ಯಾರೆಲ್ಲ ಈ ವಿಡಿಯೋ ನೋಡ್ತಾ ಇದ್ದೀರಾ, ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ದಯವಿಟ್ಟು ಇಲ್ಲಿ ಕಾಣಿಸ್ತಿರೋ ಸಬ್ಸ್ಕ್ರೈಬ್ ಬಟನ್ನ ಒತ್ತಿ ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಬನ್ನಿ ವಿಡಿಯೋನ ಶುರು ಮಾಡೋಣ. ಸ್ನೇಹಿತರೆ, ಈ ದೇವಸ್ಥಾನದ ಒಳಗಡೆ ಬಂದಾಕ್ಷಣ ನಮಗೆ ಇಲ್ಲಿ ಕಾಣಿಸೋದೆ ಒಂದು ಮಾನಸ್ತಂಭ. ಇದು ಒಂದು ಉದ್ದನೆಯ ಶಿಲಾತಂತ್ರದ ತಂಬೂರಾಗಿದ್ದು 4 ಬದಿಗಳಲ್ಲೂ ತೀರ್ಥಂಕರದ ಶಿಲ್ಪವಿದೆ. ಸ್ನೇಹಿತರೆ, ಈ 1000 ಕಂಬದ ಬಸದಿ ಕೆತ್ತಿದ ಶಿಲ್ಪಗಳಿಂದ ಅಲಂಕರಿಸಲ್ಪಟ್ಟ 3 ಅಂತಸ್ತಿನ ದೇವಾಲಯವಾಗಿದೆ. ಮೊದಲನೇ ಮಹಡಿ ಏನಿದೆ ಇದು ಕಲ್ಲಿನಿಂದ ಮಾಡಲ್ಪಟ್ಟಿದ್ದರೆ ಮೇಲಿನ 2 ಮಹಡಿಗಳು ಮರದಿಂದ ಮಾಡಲ್ಪಟ್ಟಿದೆ. ಮತ್ತು ಇಲ್ಲಿ ಇರೋ ಗರ್ಭಗುಡಿಯಲ್ಲಿ ಶ್ರೀ ಚಂದ್ರನಾಥ ಸ್ವಾಮಿಯ ಪ್ರತಿಮೆ ಇದೆ. ಸ್ನೇಹಿತರೆ, ಈ ಬಸದಿಯ ನಿರ್ಮಾಣವನ್ನು 1430ರಲ್ಲಿ ಮಾಡಲಾಗಿದೆ. ಈ ಬಸದಿಗೆ ಒಟ್ಟು 3 ಹೆಸರುಗಳಿವೆ. ಸದಾ ಹೊಸದರಂತೆ ಕಾಣಿಸೋದ್ರಿಂದ ಹೊಸ ಬಸದಿ ಎಂದು ಕರೆಯುತ್ತಾರೆ. ಮತ್ತೆ 1008 ಬಿಂಬಗಳಿರುವ ಸಹಸ್ರ ಕೋಟಿ ಇರುವುದರಿಂದಲೇ 100 ಕಂಬಗಳಿಂದ ನಿರ್ಮಿತವಾಗಿದ್ದರಿಂದ 1000 ಕಂಬ ಬಸದಿ ಎಂದು ಕರೆಯುತ್ತಾರೆ. ತ್ರಿಭುವನ ತಿಲಕದಂತೆ ಚೂಡಾಮಣಿ ರತ್ನದಂತೆ ಇರುವುದರಿಂದ ತ್ರಿಭುವನ ತಿಲಕ ಚೂಡಾಮಣಿ ಅಂತ ಕೂಡ ಇದನ್ನ ಕರೀತಾರೆ. ಸ್ನೇಹಿತರೆ, ಈ ಮೂಡಬಿದ್ರೆ ಪಟ್ಟಣ ಏನಿದೆ ಇದು 18 ಜೈನ ದೇವಾಲಯಗಳಿಗೆ ತುಂಬ ಹೆಸರುವಾಸಿಯಾಗಿದೆ. ಆದರೆ 1000 ಕಂಬದ ದೇವಸ್ಥಾನ ಏನಿದೆ ಇದು ತುಂಬ ಅತ್ಯುತ್ತಮವೆಂದು ಪರಿಗಣಿಸಲಾಗಿದೆ. ಈ ದೇವಾಲಯವನ್ನು ವಾಸ್ತುಶಿಲ್ಪದ ಅದ್ಭುತವೆಂದು ಪರಿಗಣಿಸಲಾಗಿದೆ ಮತ್ತು ಇದು ಮೂಡಬಿದ್ರೆಯ ಪ್ರಮುಖ ಆಕರ್ಷಣೆಯಾಗಿದೆ. ಇನ್ನು ಈ ದೇವಸ್ಥಾನದ ಗರ್ಭಗೃಹದ ಒಳಗಡೆ ಅಲಂಕೃತ ಚೌಕಟ್ಟುಗಳಲ್ಲಿ ಹಲವಾರು ಕಂಚಿನ ಜೈನ ವಿಗ್ರಹಗಳನ್ನು ಇರಿಸಲಾಗಿದೆ. ಗರ್ಭಗೃಹದಲ್ಲಿರುವ ಪಂಚಧಾತುಗಳಿಂದ ಮಾಡಲ್ಪಟ್ಟ ಚಂದ್ರನಾಥ ಸ್ವಾಮಿಯ 8 ಅಡಿಯ ವಿಗ್ರಹ ಕೂಡ ಇದೆ. ಸ್ನೇಹಿತರೆ, ಈ ದೇವಸ್ಥಾನ ಏನಿದೆ ಇದು ನೇಪಾಳದ ದೇವಸ್ಥಾನಗಳಂತೆ ಈ ದೇವಸ್ಥಾನ ಕೂಡ ಮಾಡಲಾಗಿದೆ. ಇಲ್ಲಿ ನೋಡಿ, ಆಂಜನೇಯ ಸ್ವಾಮಿನ ಕೆತ್ತಿದ್ದಾರೆ ಒಂದೊಂದೇ ನೋಡಿ. ಸ್ನೇಹಿತರೆ, ಇಲ್ಲಿ ಏನು 1000 ಕಂಬ ನೋಡ್ತಾ ಇದ್ದೀರಾ ಇದು ಅಷ್ಟಭುಜಾಕೃತಿಯ ಮರದ ದಿಮ್ಮಿಯನ್ನು ಹೋಲುವಂತೆ ಕೆತ್ತಲಾಗಿದೆ. ಮತ್ತು ಇಲ್ಲಿರೋ ಕಂಬ ಏನಿದೆ ಒಂದೇ ರೀತಿ ಇರೋದಿಲ್ಲ. ನೋಡಿ ಫ್ರೆಂಡ್ಸ್, ಹೇಗೆ ಕಟ್ಟಿದ್ದಾರೆ ಅಂತ ನೋಡಿ, ಕೈ ಆ ಕಡೆಯಿಂದ ಈ ಕಡೆ. ಇನ್ನು ಈ 1000 ಕಂಬದ ಬಸದಿ ಇದು ಕಲೆ ಮತ್ತು ವಾಸ್ತುಶಿಲ್ಪದ ನಿಧಿ ಅಂತ ಕೂಡ ಕರೀತಾರೆ. ಇದು ಹಿಂದಿನ ಯುಗವನ್ನು ನೆನಪಿಸುತ್ತೆ. ಇದರ 1000 ಕಂಬಗಳು ಮತ್ತು ಸಂಕೀರ್ಣ ಕೆತ್ತನೆಗಳು ಏನಿದೆ ಇದು 1000 ಕಥೆಗಳನ್ನು ಹೇಳುತ್ತದೆ. ಈ ದೇವಾಲಯವು ಕಾರ್ಕಳ ಭೈರವ ರಾಣಿ ನಾಗಲ ದೇವಿ ನಿರ್ಮಿಸಿದ 50 ಅಡಿ ಎತ್ತರದ ಏಕಶಿಲೆಯ ಮಾನಸ ಸ್ತಂಭವನ್ನು ಕೂಡ ಹೊಂದಿದೆ. ಇನ್ನು ದೇವಸ್ಥಾನದ ವಾಸ್ತುಶಿಲ್ಪಕ್ಕೆ ಬರೋದಾದ್ರೆ ಈ ದೇವಾಲಯದ ವಾಸ್ತುಶಿಲ್ಪ ಅದ್ಭುತ ಅಂತ ಕೂಡ ಪರಿಗಣಿಸಬಹುದು. ಸ್ನೇಹಿತರೆ, ಈ ದೇವಸ್ಥಾನದ ದ್ವಾರ ಏನಿದೆ ಇದು ಸಂಕೀರ್ಣವಾದ ಕೆತ್ತನೆಗಳು ಕೂಡ ಹೊಂದಿದೆ. ಈ ದೇವಾಲಯದ ಬೃಹತ್ ಕಂಬಗಳನ್ನು ಒಂದು ಬರಿಯ ಶಾಸನದೊಂದಿಗೆ ಅಷ್ಟಭುಜಾಕೃತಿಯ ಮರದ ದಿಮ್ಮಿಯನ್ನು ಹೋಲುವಂತೆ ಕೆತ್ತಲಾಗಿದೆ. ಮತ್ತು ಈ ದೇವಸ್ಥಾನದ ಗೋಡೆಗಳು ಕೂಡ ಅಲಂಕೃತವಾಗಿ ಹೊಂದಿದೆ. ನೋಡಿ ಫ್ರೆಂಡ್ಸ್, ಇಲ್ಲಿ ಕಾಣಿಸ್ತಿರೋ ಕಂಬಗಳಿದೆಯಲ್ಲ ಇದೇ ತರ 1000 ಕಂಬ ಇದೆ. ಅದಕ್ಕೆ ಇದನ್ನ 1000 ಕಂಬದ ಬಸದಿ ಅಂತ ಕರೀತಾರೆ. ಈ ಕಂಬಗಳೇನಿದೆ ಇದು ಸೊಗಸಾದ ವಿವರಗಳೊಂದಿಗೆ 1000 ಕಂಬಗಳು ದೇವಾಲಯಗಳನ್ನು ಬಿಂಬಿಸುತ್ತವೆ. ಮತ್ತು ಯಾವುದೇ 2 ಕಂಬಗಳು ಒಂದೇ ಆಗಿರುವುದಿಲ್ಲ. ಇನ್ನು ಈ 1000 ಕಂಬದ ಬಸದಿ ಬೆಳಿಗ್ಗೆ 9ರಿಂದ ರಾತ್ರಿ 8 ಗಂಟೆವರೆಗೂ ಓಪನ್ ಇರುತ್ತೆ. ಮಂಗಳೂರಿಂದ ಬಸ್ ಮುಖಾಂತರ ಕೂಡ ಬರ್ಬೋದು. ಈ 1000 ಕಂಬದ ಬಸದಿ ಎಲ್ಲಿದೆ ಅಂದ್ರೆ ಮಂಗಳೂರಿಂದ ಸುಮಾರು 35 ಕಿಲೋಮೀಟರ್ ದೂರ ಇರೋ ಮೂಡಬಿದ್ರೆಯಲ್ಲಿದೆ. ಈ ದೇವಸ್ಥಾನದಲ್ಲಿ ವಿಡಿಯೋ ಮಾಡಬೇಕಂದ್ರೆ ನಿಮಗೆ
ಕ್ಯಾಮ್ರಾಗೆ 100 ರೂಪಾಯಿ, ಸಾರಿ ಮೊಬೈಲ್ಗೆ 100 ರೂಪಾಯಿ, ಕ್ಯಾಮ್ರಾಗೆ 250 ರೂಪೀಸ್ ಕೊಡಬೇಕಾಗುತ್ತೆ. ಇಲ್ಲಾಂದರೆ ಅಲೋ ಮಾಡಲ್ಲ ವಿಡಿಯೋ ಮಾಡೋದಕ್ಕೆಲ್ಲ. ನೋಡಿ ಹೇಗಿದೆ.